ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನೋಡ್ತಾ ಇರೋ ಡೈನಿಂಗ್ ಟೇಬಲ್ ಡ್ರಾಮಾನ. ನಿನಗೆ ಡ್ರಾಮಾ, ನಿನ್ನ ತಂಗಿಗೆ ಡ್ರಾಮಾ. ಲಕ್ಷ್ಮಿ, ಅಯ್ಯೋ ಇಷ್ಟು ಹೊತ್ತು ನಾವೆಲ್ಲ ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಬಾ 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 ಬಾ. ಬಮ್ಮ. ಹೊಸದಾಗಿ ಮದುವೆ ಆಗಿರೋ ಹೆಣ್ಣು ನೀನು. ಗಂಡನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಲ್ವಾ? ಕೂತ್ಕೊಂಡು ರೆಡಿ. ಏನು ನನ್ನ ಪಕ್ಕನ? ಆದಿ, ನಿನ್ನ ಹೆಂಡತಿ ನಿನ್ನ ಪಕ್ಕ ಕೂತ್ಕೊಂಡು ಊಟ ಮಾಡಿದ್ರೆ ಏನೋ ಆಗತ್ತೆ? ಚಿಕ್ಕಮ್ಮ, ನನ್ನ ಪಕ್ಕ ಬೇರೆ ಯಾರಾದರೂ ಕೂಡಲಿ, ಇವಳು ಮಾತ್ರ ಕೂರೋದು ಬೇಡ. ಇವಳು ಬೇರೆ ಎಲ್ಲಾದರೂ ಕೂತ್ಕೊಂಡು ಊಟ ಮಾಡಲಿ. ನೋಡಿ ಮಾವ, ಆದಿ, ಅನ್ನದ ಮುಂದೆ ಕೂತ್ಕೊಂಡು ಅಹಂಕಾರ ತೋರಿಸ್ಬೇಡ. ನೋಡು ಮಾವ ಹೇಳ್ತಿದಾರಲ್ಲ, ಕೂತ್ಕೋ ಲಕ್ಷ್ಮಿ. ಕೂತ್ಕೊಳ್ಳಮ್ಮ. ಅದೇ ಕೂತ್ಕೊಳ್ಳೋ. ಊಟಕ್ಕೆ ಅಗೌರವ ತೋರಿಸ್ಬೇಡ. ನಂಗೆ ಹಸಿವಿಲ್ಲ. ನೀವೆಲ್ಲ ನಿಮ್ಮದೇ ಕೂತ್ಕೊಂಡು ಊಟ ಮಾಡಿ. ಆದಿ, ಆದಿ ಲಿಸನ್ ಟು ಮೀ. ಆದಿ, ಆದಿ, ಏ ಆದಿ ಬಾರೋ. ಲಕ್ಷ್ಮಿ, ಅವನು ಹೋದ್ರೆ ಹೋಗ್ಲಿ, ನೀನು ಕೂತ್ಕೊಳ್ಳಮ್ಮ. ಹಠ ಜಾಸ್ತಿ ಆಯಿತು ಒಂದು ದಿವಸ ಉಪವಾಸ ಇದ್ದರೆ ಹಠ ತನ್ನಿಂದ ತಾನಾಗೆ ಕಡಿಮೆ ಆಗುತ್ತೆ. ಕೂತ್ಕೊ ನೀನು. ಕೂತ್ಕೋ ಲಕ್ಷ್ಮಿ, ಕೂತ್ಕೋ ಕೂತ್ಕೋ. ಅರೇ ವಿಮಲಾ, ಏನೇ ನೋಡ್ತಾ ನಿಂತ್ಕೊಂಡಿದ್ಯಾ? ಲಕ್ಷ್ಮಿ ಊಟಕ್ಕೆ ಕೂತ್ಕೊಂಡಿದ್ದಾಳೆ, ಊಟ ಬಡಿಸೆ. ಪಾಯಸ ಕೊಡು. ನಿನ್ನಿಂದಾಗಿ ನನ್ನ ಮಗ ಹಸ್ಕೊಂಡು ಎದ್ದೋಗಿದ್ದಾನೆ. ನಿನಗೆ ಮಾತ್ರ ಅನ್ನ ಹೆಂಗೆ ಗಂಟ್ಲಲ್ಲಿ ಇಳಿಯುತ್ತೆ? ಯಾಕಮ್ಮ ಲಕ್ಷ್ಮಿ, ಊಟ ಮಾಡು. ಬೇಡ ಅಂದ್ರೆ ತಾತ ಬಿಡಲ್ಲ. ಇಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ ನನಗಾಗ್ತಿಲ್ಲ. ದೇವರೇ, ನನ್ನ ಥರ ಪರಿಸ್ಥಿತಿ ಯಾವ ಶತ್ರುವು ಬರಬಾರ್ದು. ಲಕ್ಷ್ಮಿ, ಏನಮ್ಮ ಯೋಚನೆ ಮಾಡ್ತಿದೀಯಾ? ಊಟ ಮಾಡು. ಅಜ್ಜಿ, ಮಾಡ್ತೀನಿ.
ಅರೆ ಲಕ್ಷ್ಮಿ, ಊಟನೇ ಮಾಡಿಲ್ವಲ್ಲೇ? ಯಾಕೆ ಎದ್ಬಿಟ್ಟೆ? ಬೇಡ ಅತ್ತೆ, ನನಗೆ ಸಾಕು. ನನ್ನ ಮಗನ ನೆಮ್ಮದಿನೇ ನುಂಗಿ ನೀರು ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿದ್ದಾಳೆ. ಇನ್ನು ಊಟ ಹೇಗೆ ಮಾಡ್ತಾಳೆ? ಶವಿತಾ, ಟಾಸ್ ಆಯಿತು ಕಣೆ. ಇನ್ನು ಆಟ ಶುರು. ಯಾವ ಟಾಸಮ್ಮ? ಅತ್ತೆ ಸೊಸೆ ಮಧ್ಯೆ ಟಾಸ್ ಗೆದ್ದು ಫಸ್ಟ್ ಇನ್ನಿಂಗ್ಸ್ನ ವಿಮಲಾ ಶುರು ಮಾಡಿದ್ದಾಳೆ. ಇನ್ಮೇಲೆ ಎಲ್ಲ ಲಾಂಗ್ ಇನ್ನಿಂಗ್ಸೇ. ನಿನ್ನಿಂದಾಗಿ ನನ್ನ ಮಗ ಹಸ್ಕೊಂಡು ಎದ್ದೋಗಿದ್ದಾನೆ. ನಿನಗೆ ಮಾತ್ರ ಅನ್ನ ಹೆಂಗೆ ಗಂಟ್ಲಲ್ಲಿ ಇಳಿಯುತ್ತೆ? ನಳಿನಿ, ನಳಿನಿ ಎಲ್ಲಿದೆಯೇ? ಯೋರಿ ಬಂದೇ ಇರ್ರಿ. ನಳಿನಿ ನಳಿನಿ ಅಂತ ಕರೆದ ತಕ್ಷಣ ಕುಣ್ಕೊಂಡ್ ಬರಕ್ ನಾನೇನ್ ಚಿಕ್ಕ ಹುಡುಗಿನ? ಇಲ್ಲಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಆರ್ತಿ ತಟ್ಟೆಗೆ ಏನಾದ್ರು ಜಾಸ್ತಿ? ನಿನಗೆ ಬರೀ ದುಡ್ಡಿಂದ ಯೋಚನೆನಾ? ಅದಲ್ಲ ಕಣೆ, ನಮ್ಮ ಲಕ್ಷ್ಮಿ ಫೋನ್ ನಂಬರ್ ಸಿಕ್ತು, ಸಂಜೀವ ಕೊಟ್ಟ. ಹೌದಾ? ಆದ್ರೆ ಅವಳ ಹತ್ರ ಫೋನ್ ಎಲ್ಲಿತ್ತು? ನಮ್ಮ ಯಜಮಾನ್ರು ಕೊಡ್ಸಿದ್ರಂತೆ. ತುಂಬ ದೊಡ್ಡ ಮನ್ಸು ಅವ್ರದ್ದು. ಹೌದು, ನಾನು ಹೇಳಿಲ್ವಾ ಅವಳು ಒಳ್ಳೆ ಮನೆನೇ ಸೇರಿದಾಳೆ ಅಂತ? ಫೋನ್ ಮಾಡಿ ಮತ್ತೆ. ಹಾ, ಇರು, ಮಾತಾಡೋಣ. ನಿನ್ನ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಯಾಕೋ ಧೈರ್ಯ ಬರ್ತಿಲ್ವಲ್ಲ ಮಗಳೇ. ರೀ, ಹಾ, ಏನಾಯ್ತು? ಏನಿಲ್ಲ, ಮತ್ತೆ ಮಾಡಿ ಫೋನು. ಬರ್ತೀನಿ. ಹಲೋ, ಯಾರು? ಹಲೋ, ಯಾರು ಮಾತಾಡ್ತಿದ್ದೀರಾ? ಹಲೋ. ಊರೆಲ್ಲ ನಿಂತು ಕೇಳಲಿ